ನಮ್ಮ ಜೊತೆ ಅಭ್ಯಾಗತರಾಗಿ ಮೊದಲಿಗರಾಗಿರಲಿರುವವರು ಶ್ರೀಯುತ ಸದಾನಂದ ಶರ್ಮರು ಪ್ರಜ್ಞಾಭಾರತಿ ಎನ್ನುವಂತಹ ಸಂಸ್ಥೆಯನ್ನು ಕಟ್ಟಿಕೊಂಡು ಅನೇಕರನ್ನು ಆ ಪಥದಲ್ಲಿ ತೊಡಗಿಸಿಕೊಂಡವರು. ಬನ್ನಂಜೆ ಗೋವಿಂದಾಚಾರ್ಯರ ಸಿದ್ಧಾಂತದಲ್ಲಿ ಪಾಂಥರಾದವರು, ಪಥಿಕರಾದವರು. ಪಠ್ಯಪುಸ್ತಕಕ್ಕೆ ಇವರು ಬರೆದಂತಹ ಪದ್ಯಗಳು ಸರ್ಕಾರ ಪಠ್ಯಪುಸ್ತಕಕ್ಕೆ ಆಯ್ಕೆ ಮಾಡಿದೆ ಎನ್ನುವಲ್ಲಿಗೆ ಇವರ ಸಾಹಿತ್ಯ ಪ್ರೀತಿ ಎಂಥದ್ದು, ಇವರ ಸಾಹಿತ್ಯ ಪ್ರೀತಿ ಎಷ್ಟು ಎತ್ತರದ್ದು ಎನ್ನುವುದನ್ನು ನಮಗೆ ಅರಿತುಕೊಳ್ಳಿಕ್ಕಾಗ್ತದೆ. ಆಚಾರ್ಯರ ವ್ಯಕ್ತಿತ್ವದ ಎತ್ತರವನ್ನು, ಅವರ ಹೃದಯದ ವಿಶಾಲತೆಯನ್ನು ಅತ್ಯಂತ ಸಮೀಪದಿಂದ ಅನುಭವಿಸುವುದರಲ್ಲಿ ಪ್ರಮುಖರು, ವಿದ್ವಾಂಸರು, ಲೇಖಕರು, ಸಂಸ್ಕೃತಿ ಚಿಂತಕರು, ತಾಳಮದ್ದಲೆ ಅರ್ಥಧಾರಿಗಳು, ಹೀಗೆ ಹಲವಂಗಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಂತಹ ಸದಾನಂದ ಶರ್ಮರು ನಮ್ಮ ಜೊತೆ ಅನುಭವವನ್ನು ಹಂಚಿಕೊಳ್ಳಿಕ್ಕಿದ್ದಾರೆ. ಬನ್ನಂಜೆಯವರ ದಿವ್ಯ ಚೈತನ್ಯಕ್ಕೆ ತಲೆಬಾಗಿ ಈ ಸಭೆಯಲ್ಲಿ ಉಪಸ್ಥಿತರಿರುವಂಥ ವೇದಿಕೆ ಮೇಲೆ ಮತ್ತು ಮುಂಭಾಗದಲ್ಲಿ ಉಪಸ್ಥಿತರಿರುವ ಎಲ್ಲರಿಗೂ ಕೂಡ ತಲೆಬಾಗಿ ನನ್ನ ಒಂದೆರಡು ಮಾತನ್ನು ಹಂಚಿಕೊಳ್ಳೋದಕ್ಕೆ ಈ ಅವಕಾಶವನ್ನು ಬಳಸ್ಕೊಳ್ತೀನಿ. ಮಾತಿಗೆ ಮೊದಲಿಗನಾಗಬಾರ್ದು, ಊಟಕ್ಕೆ ಕಡೆಯವನಾಗಬಾರ್ದು ಅಂತ ಒಂದು ಮಾತಿದೆ. ಆದರೆ ಬನ್ನಂಜೆಯವರ ಈ ದಿವ್ಯ ಸ್ಮೃತಿಯ ಸಂದರ್ಭದಲ್ಲಿ ಇದು 2 ದಿವಸದಿಂದ ಕಾರ್ಯಕ್ರಮ ನಡೆದಿದೆ, 3ನೇ ದಿವಸದ ಕಾರ್ಯಕ್ರಮ. ಆದ್ದರಿಂದ ಇದೊಂದು ನನ್ನ ಸುದೈವ ಅಂತ ತಿಳ್ಕೊಳ್ತೇನೆ. ಮೊದಲನೇದಾಗಿ ನಾನು ವೀಣಕ್ಕನವರ ಈ ಮಹತ್ ಕಾರ್ಯಕ್ಕೆ ಅತ್ಯಂತ ಶ್ರದ್ಧೆಯಿಂದ ತಲೆಬಾಗಿ ಗೌರವಿಸ್ತಾ ಇದ್ದೇನೆ. ಬನ್ನಂಜೆಯವರು ಯಾವ ಆಸೆಯನ್ನು ಇರಿಸಿಕೊಂಡಿದ್ದರೋ ಅಥವಾ ಯಾವ ಉದ್ದೇಶಕ್ಕಾಗಿ ತಮ್ಮ ಜೀವನವನ್ನು ಮುಡಿಪಿಟ್ಟರೋ ಅದರ ಮುಂದಿನ ಆವೃತ್ತಿಯಂತೆ ವೀಣಕ್ಕ ಕಾಣಿಸಿಕೊಳ್ತಾ ಇದ್ದಾರೆ. ಇಡೀ ಭಾರತದ ಬೇರೆ ಬೇರೆ ಭಾಗಗಳಲ್ಲಿ, ಅಮೇರಿಕಾದಂಥ ದೂರದ ದೇಶದಲ್ಲೂ ಕೂಡ ಬನ್ನಂಜೆಯವರ ಈ ನೆನಪಿನ ಕಾರ್ಯಕ್ರಮವನ್ನು ಮಾಡಿ ವಿಶ್ವ ನಮನ ಕಾರ್ಯಕ್ರಮವನ್ನು ಮಾಡಿದ್ದಕ್ಕಾಗಿ ವೀಣಕ್ಕ ಅವರಿಗೆ ನನ್ನ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಕಾಲಮಿತಿಯಲ್ಲಿ ಮಾತಾಡಬೇಕಾಗಿದ್ದರಿಂದ ನನ್ನ ಮತ್ತು ಬನ್ನಂಜೆಯವರ ನಡುವೆ ಇದ್ದಂಥ ಒಂದು ಗುರು ಶಿಷ್ಯ ಸಂಬಂಧ ಅಥವಾ ದೇವರು ಮತ್ತು ಭಕ್ತನ ನಡುವೆ ಇದ್ದಂಥ ಸಂಬಂಧ, ಇದನ್ನು ನಾನು ನೆನಪಿಸ್ಕೊಳ್ಳೋದಕ್ಕೆ ಎಲ್ಲಿದ್ದ ಪ್ರಾರಂಭ ಮಾಡಬೇಕಂದ್ರೆ, ನಮ್ಮ ಮುಂದುಗಡೆ ಒಬ್ಬರು ವೃದ್ಧರು ಕೂತಿದ್ದಾರೆ, ಶುಂಠಿ ಸತ್ಯನಾರಾಯಣ ಭಟ್ರು, 90ರ ಸಮೀಪದಲ್ಲಿದ್ದವರು. ನಮ್ಮ ಸಾಗರದ ಮಲೆನಾಡಿನ ಭಾಗಕ್ಕೆ ಯಕ್ಷಗಾನ ತಾಳಮದ್ದಲೆಯ ದಿಗ್ಗಜರು ಇರ್ಬೋದು, ಸಂಗೀತ ಕ್ಷೇತ್ರದ ಅನೇಕ ಸಾಧಕರು ಇರ್ಬೋದು, ಬನ್ನಂಜೆಯವರಂಥ ವಿದ್ವಾಂಸರು ಇರ್ಬೋದು, ಇವರನ್ನೆಲ್ಲ ಕರೆಸಿ ಮಾಸಗಟ್ಟಲೆ ಕಾರ್ಯಕ್ರಮವನ್ನು ಮಾಡ್ತಾ ಬಂದವರು ಅವರು. ಅವಾಗ ನಾವು ಬಾಲ್ಯದಿಂದಲೂ ಕೂಡ ಅವರ ಜೊತೆಗೆ ಸಹಚರ್ಯ ಮಾಡ್ತಾ ಅವರಿಗೆ ಅನುಕೂಲಕರವಾಗಿ ಆ ಒಡನಾಟದಿಂದ ನಮಗೆ ಈ ಯಕ್ಷಗಾನದ ಮೇರು ಅರ್ಥಧಾರಿಗಳು, ಶೇಣಿಯವರು, ಸಾಮಗರು, ಹಾಗೆ ಸಂಗೀತ ನೃತ್ಯ ಕ್ಷೇತ್ರದ ರಾಷ್ಟ್ರಮಟ್ಟದ ಖ್ಯಾತಿ, ಅಂತಾರಾಷ್ಟ್ರೀಯ ಮಟ್ಟದ ಖ್ಯಾತಿ ಗಳಿಸಿದಂಥ ಕಲಾವಿದರು ನಮ್ಮ ಕುಗ್ರಾಮಗಳಿಗೆ ಬಂದು ಕಾರ್ಯಕ್ರಮ ಕೊಡ್ತಕ್ಕಂಥ ಒಂದು ಮಹದವಕಾಶವನ್ನು ಅವರು ಒದಗಿಸಿಕೊಟ್ರು. ಆದ್ದರಿಂದ ಅವರಿಗೂ ಕೂಡ ನಾನು ತಲೆಬಾಗಿ ಗೌರವಿಸ್ತಾ ಇದ್ದೇನೆ. ನಾವಿವತ್ತೇನಾದರೂ ಇಲ್ಲಿ ನಿಲ್ಲೋದಕ್ಕೆ ಕಾರಣ ಅಂದರೆ ಮೂಲತಃ ಅವರೇನೆ. ಸರಿಸುಮಾರು 2000ನೇ ಇಸ್ವಿಯಿಂದಲೇ ಅವರು ಬನ್ನಂಜೆಯವರನ್ನು ಕರೆಸಿ ಸಾಗರ ಮತ್ತು ಬಚ್ಚಗಾರು ಅನ್ನುವಂಥ ಒಂದು ಕುಗ್ರಾಮ, ಅದು ಒಂದು 100-150 ಮನೆಗಳು ಒಟ್ಟಾರೆ ಇಡೀ ಆ ಭಾಗದಲ್ಲಿರ್ತಕ್ಕಂಥ ಅಂಥ ಪ್ರದೇಶದಲ್ಲಿ ಬನ್ನಂಜೆಯವರಿಂದ ಉಪನಿಷತ್ತುಗಳ ಬಗ್ಗೆ ಉಪನ್ಯಾಸವನ್ನು ಮಾಡಿಸ್ತಾ ಇದ್ದರು. ಆಮೇಲೆ ಅದನ್ನು ನೋಡಿದಂಥ ನಮ್ಮ ತಾಲೂಕಿನ ಮಾಜಿ ಶಾಸಕರು ದಿವಂಗತ LT ತಿಮ್ಮಪ್ಪ ಹೆಗಡೆಯವರು, ಚಿಪ್ಪಳಿ ಗೋಪಾಲರಾಯರು, ಇಂಥವರೆಲ್ಲ ಸೇರಿ ಬನ್ನಂಜೆಯವರಂಥವ್ರನ್ನ ಕರೆಸ್ಕೊಂಡು ಬಂದು, ನೀವು ಈ ಕುಗ್ರಾಮದಲ್ಲಿ ಕಾರ್ಯಕ್ರಮ ಮಾಡಿದ್ರಿಂದ ಅದು ಯಾರ್ಯಾರಿಗೆ ತಲುಪಬೇಕೋ ತಲುಪೋದಿಲ್ಲ, ಸಾಗರದಲ್ಲಿ ಮಾಡಿ ನಾವೆಲ್ಲ ಇರ್ತೇವೆ ಅಂತ ಕೆಲವೇ ವರ್ಷಗಳಲ್ಲಿ ಕಾರ್ಯಕ್ರಮವನ್ನು ಸಾಗರದಲ್ಲಿ ಮಾಡೋದಕ್ಕೆ ವ್ಯವಸ್ಥೆ ಮಾಡಲಾಯಿತು. ಬನ್ನಂಜೆಯವರ ಜೊತೆಗೆ ಅಂಬಾತನೆಯ ಮುದ್ರಾಡಿಯವರು ಬರ್ತಿದ್ದರು. ಅವರು 10 ದಿವಸ ಇರಲಿ, 15 ದಿವಸ ಇರಲಿ, ಅಂಬಾತನೆಯ ಮುದ್ರಾಡಿಯವರು ಕೂಡ ಬನ್ನಂಜೆಯವರ ಜೊತೆಗೆ ಇರ್ತಿದ್ದರು, ನಿರೂಪಣೆಗಳನ್ನು ಮಾಡ್ತಿದ್ದರು. ಆದರೆ ಆ ಕಾರ್ಯಕ್ರಮದ ನಡುವೆ ಇಡೀ ಕಾರ್ಯಕ್ರಮದ ಒಂದು ಕಾರ್ಯಕರ್ತರ ಪಡೆಯಲ್ಲಿ ನಾನು ಒಬ್ಬನಿದ್ದೆ. ಅಂಬಾತನೆಯ ಮುದ್ರಾಡಿಯವರಿಗೆ ಸಹಾಯಕನಾಗಿ, ಅಂದರೆ ಸ್ವಾಗತಕ್ಕೋ, ವಂದನಾರ್ಪಣೆಗೋ, ನಿರೂಪಣೆಗೋ ಅವರು ಕರೆದಾಗ ಒದಗತಕ್ಕಂಥ ಒಂದು ಅವಕಾಶ ನನಗೆ ಪ್ರಾಪ್ತವಾಗಿತ್ತು. ಆದ್ದರಿಂದ ನಮಗೆ ಅವ್ರ ಜೊತೆಗೆ ನಿಕಟವಾಗಿ ನಾವು ಮಾತಾಡದಿದ್ದರೂ ಅವರು ಮಾತಾಡುವಂಥದ್ದನ್ನೆಲ್ಲ ಕೇಳ್ತಾ ಇರುವಂಥ ಒಂದು ಸದಾವಕಾಶ ಪ್ರಾಪ್ತವಾಗಿತ್ತು. ನಾನು ಸುಮಾರು 10-12 ವರ್ಷಗಳ ಕಾಲ ಅವರ ಕಾರ್ಯಕ್ರಮದಲ್ಲಿದ್ದರೂ ಕೂಡ ಅವರು ನಮ್ಮ ಮನೆಗಾಗಲಿ ನಮ್ಮ ಶಾಲೆಗಾಗಲಿ ಬನ್ನಂಜೆಯವರು ಬಂದಿರಲಿಲ್ಲ. 2011-12 ಸಮಯಕ್ಕೆ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ ಶ್ರೀಮತಿ ಸೌಮ್ಯ ಅವರು, ಯಕ್ಷಗಾನ ಕಲಾವಿದೆ. ಅವರ ಮನೆಯಲ್ಲೇ ಬನ್ನಂಜೆಯವರು ಉಳಿತಿದ್ದರು. ಅವರ ಮಗ ನಮ್ಮ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ದ.
ಆದ್ದರಿಂದ ಒಂದು ದಿವಸ ಅವ್ರ ಹತ್ರ ಪ್ರಾರ್ಥನೆ ಮಾಡಿದೆ, ಸ್ವಾಮಿ ದಯಮಾಡಿ ನಮ್ಮ ಶಾಲೆಗೆ ಒಂದು ತಾವು ಪಾದ ಬೆಳೆಸಿದರೆ ಒಳ್ಳೆಯದಿತ್ತು ಅಂತ. ಯಾಕಾಗದು ಬರ್ತೇನೆ ಅಂತಂದರು. ಒಂದು ದಿವಸ ಸುಪ್ರಭಾತಕ್ಕೆ ಬಂದರು. ಸರಿ ಸುಮಾರು 9-9:30 ಹೊತ್ತಿಗೆ ಶಾಲೆಗೆ ಬಂದಿದ್ದಾರೆ. ಅವತ್ತು ಶನಿವಾರ ಆಗಿತ್ತು. ಅವತ್ತು ಬಂದವರು ಅವ್ರಿಗೆ ಏನು ಅನ್ನಿಸ್ತೋ ಏನೋ, ನಮ್ಮ ಶಾಲೆಯ ಇಡೀ ಆವರಣದಲ್ಲಿ ಅವರು ಸುಮ್ಮನೆ ಓಡಾಡಿದರು. ಅಲ್ಲಿರುವಂಥ ಮರಗಳ ಕೆಳಗೆ ನಿಂತ್ಕೊಂಡ್ರು. ಅಲ್ಲಿದ್ದಂಥ ಒಂದು ಬಂಡೆಗೆ ಹೀಗೆ ಕೈ ಇಟ್ಟು ನಿಂತರು, ಕಾಲು ನಿಂತರು, ಸುಮಾರು ಹೊತ್ತು ನೋಡಿದರು. ಆಮೇಲೆ ಬಂದು ನಮ್ಮ ಪ್ರೇಯರ್ ಹಾಲಿಗೆ ಬಂದಾಗ ನಮ್ಮ ಪುಟಾಣಿ ಮಕ್ಕಳು ಭಗವದ್ಗೀತೆ 14ನೇ ಅಧ್ಯಾಯವನ್ನು ಅವರ ಮುಂದೆ ಪಾರಾಯಣ ಮಾಡಿದರು. ಎಲ್ಲ ಮಕ್ಕಳು ಭಗವದ್ಗೀತೆಯ 14ನೇ ಅಧ್ಯಾಯವನ್ನು ಹೇಳ್ತಾ ಇದ್ದಾರೆ. ನಮ್ಮ ಆ ಮಕ್ಕಳ ಮುಂಭಾಗದಲ್ಲಿ ಕೂತಿದ್ದಂಥ ಬನ್ನಂಜಿಯವರ ಕಣ್ಣಲ್ಲಿ ಗಳಗಳನ್ನೇ ನೀರಿಳಿತಾ ಇದೆ. ನನಗೆ ಏನಕ್ಕೆ ಅಂತ ಗೊತ್ತಾಗಲಿಲ್ಲ. ನಾವು ಸ್ವಲ್ಪ ಏನು ತಪ್ಪಾಯಿತು ಏನಾಯಿತು ಅಂತ. ಆಮೇಲೆ ಮಕ್ಕಳೆಲ್ಲ ಹೇಳಿ ಮುಗಿಸಿದ ಮೇಲೆ ಅವರು ಅದಕ್ಕೆ ಮಾತಾಡುವಾಗ ಹೇಳಿದರು, ಮಕ್ಕಳೇ ಎಷ್ಟು ಸೊಗಸಾಗಿ ಹೇಳಿದ್ರಿ, ನೀವು ಏನು ಹೇಳಿದ್ರಿ ಅಂತಲೂ ಬಹುಶಃ ನಿಮಗೆ ಗೊತ್ತಿಲ್ಲ, ಅದರ ಅರ್ಥವೂ ಕೂಡ ಗೊತ್ತಿಲ್ಲ ನಿಮಗೆ. ಆದರೆ ನಿಮ್ಮ ಗುರುಗಳು ಹಠ ಬಿದ್ದು ಕಲಿತಾ ಇದ್ದೀರಿ. ನಾನು ನಿಮ್ಮ ಮುಂದೆ ಅತ್ತೆ, ಯಾಕೆ ಅತ್ತೆ ಅಂತ ನಾನೇ ಹೇಳಿಬಿಡ್ತೀನಿ. ನಾನು ನಿಮ್ಮ ಪ್ರಾಯದಲ್ಲಿದ್ದಾಗ ಮಕ್ಕಳೇ, ನಮಗೆ ಬೆಳಗಿನ ಜಾವದಲ್ಲಿ ಭಾಳ ನಿದ್ದೆ ಮಾಡಿ ಬೇಗ ಹೇಳೋದಕ್ಕಾಗ್ತಿರ್ಲಿಲ್ಲ, ನಿದ್ದೆ ಮಾಡ್ತಿದ್ವಿ. ಆಗ ನಮ್ಮನ್ನು ಬೇಗ ಎಬ್ಬಿಸಿ ಸ್ತೋತ್ರ ಹೇಳುವಂತ ಕೂರಿಸ್ತಿದ್ರು. ನಾವು ಬಾಲ ಸಹಜವಾಗಿ ನಾವು ಅದಕ್ಕೆ ಸ್ವಲ್ಪ ನಕಾರಾತ್ಮಕ ಸ್ಪಂದಿಸಿದಾಗ ಒಂದು ದಿವಸ ಅವ್ರ ದೊಡ್ಡಪ್ಪ ರಾತ್ರಿ ಮಲಗುವ ಮುನ್ನ ಗೋವಿಂದಾಚಾರ್ಯರಿಗೆ ಮಾವಿನ ಹಣ್ಣು ತೋರಿಸಿದ್ರಂತೆ. ಗೋವಿಂದ, ಈ ಮಾವಿನ ಹಣ್ಣು ನಿನಗಾಗಿ ತಂದಿದ್ದೀನಿ, ನಿನಗೆ ಕೊಡೋದು, ಆದರೆ ಈಗಲ್ಲ, ಬೆಳಗ್ಗೆ ಬೇಗ ಎದ್ದು ಸ್ತೋತ್ರ ಹೇಳಿದರೆ ಕೊಡ್ತೇನೆ ಅಂತ. ಆ ಮಾವಿನ ಹಣ್ಣು ನೋಡಿದ್ದು ನಾನು ರಾತ್ರಿಯೆಲ್ಲ ಎಚ್ಚರಾದಾಗ ಮಾವಿನ ಹಣ್ಣೆ ಕನಸಿಗೆ ಬೀಳ್ತಿತ್ತು. ಬೆಳಗ್ಗೆ ಬೇಗ ಎದ್ದು ಭಗವದ್ಗೀತೆ ಸ್ತೋತ್ರಗಳನ್ನು ಹೇಳಿದೆ, ಮಾವಿನ ಹಣ್ಣಿಗಾಗಿ ಹೇಳಿದೆ ಮಕ್ಕಳೇ. ಆದರೆ ಈಗ ನನಗೆ ಅದರ ಅನುಭವ ಆಗ್ತಾ ಇದೆ. ನನ್ನ ದೊಡ್ಡಪ್ಪ ನನಗೆ ಮಾವಿನ ಹಣ್ಣು ಕೊಟ್ಟಿದ್ದು ಮಾವಿನ ಹಣ್ಣಿನ ರುಚಿಗಾಗಿ ಅಲ್ಲ, ಸ್ತೋತ್ರಗಳನ್ನು ಕಲೀಲಿ ಅಂತ. ಅದೇ ಸ್ಥಿತಿಯಲ್ಲಿ ನೀವಿದ್ದೀರಿ ಅಂಥೇಳಿ ಮತ್ತೆ ಕಣ್ಣಂಚಿನಲ್ಲಿ ನೀರು ತಂದರು. ಇದು ಸದಾವಕಾಶ ಮಹತ್ ಕಾರ್ಯ. ಹಾಗೆ ನಮ್ಮ ಶಾಲಾ ಸಂದರ್ಶಕರ ಅವರ ಹಸ್ತಾಕ್ಷರದ ಸಾಲಿನಲ್ಲೂ ಕೂಡ ಬರೆದರು. ವೇದ ಕಾಲದ ಋಷಿಮುನಿಗಳ ಗುರುಕುಲವನ್ನು ಪ್ರವೇಶಿಸಿದ ಅನುಭವ ಆಯಿತು. ಸದಾನಂದ ಶರ್ಮರಂಥ ಕನಸುಗಾರರು ದೇಶದ ಎಲ್ಲೆಡೆಯೂ ಹುಟ್ಟಿ ಬರಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ ಅಂತ ದಾಖಲಿಸಿಟ್ಟಿದ್ದಾರೆ, ಅವರು ಬರೆದಿಟ್ಟಿದ್ದಾರೆ. ಆಮೇಲೆ ಮಾರನೇ ವರ್ಷ ಕೇಳಿದೆ, 2012ನೇ ಇಸ್ವಿನಲ್ಲಿ, ಪೂಜ್ಯರೇ ನಮ್ಮ ಶಾಲೆಯಲ್ಲಿ ಭಗವದ್ಗೀತೆ 15ನೇ ಅಧ್ಯಾಯ ಕಲಿಸ್ತಾ ಇದ್ದೇವೆ, ಪುರುಷೋತ್ತಮ ಯೋಗ. ಉಳಿದ ಎಲ್ಲ ಅಧ್ಯಾಯಕ್ಕೆ ನಾವು ಸ್ವಲ್ಪ ಶಬ್ದಾರ್ಥ ನೋಡಿಕೊಂಡಾದರೂ ವಿವರಣೆ ಕೊಡ್ಬೋದು. ಪುರುಷೋತ್ತಮ ಯೋಗವನ್ನು ನೀವೇ ಬಂದು ಹೇಳಿದರೆ ಚೆನ್ನಾಗಿತ್ತು ಅಂತ. ಬರ್ತೇನೆ ಅಂತ 2012ರ ಮಾರ್ಚ್ 1ರಿಂದ 7ನೇ ತಾರೀಕಿನವರೆಗೆ ನನಗೆ ಡೇಟ್ ಕೊಟ್ಟರು. ಅವರನ್ನು ಕರ್ಕೊಂಡು ಬರೋದಕ್ಕೆ ಅಂಬಲಪಾಡಿಗೆ ಹೋಗಿದ್ದೆ ನಾನು. ಹೋಗಿ ಅವರೆಲ್ಲ ಕಾಲಲ್ಲಿ ಬೆಳಗ್ಗೆನೇ ಅವ್ರು ಹೇಳಿದರು, ಬೆಳಗ್ಗೆ ಬೇಗ ಹೊರಟು ಬಿಡೋಣ ಮನೆಯಿಂದ. ಹೊರಟು ಬರುವಾಗ ಅವರು ಅಂಬಲಪಾಡಿಯಿಂದ ಸಾಗರಕ್ಕೆ ಬರುವಾಗ, ಸಾಗರದಿಂದ ಅಂಬಲಪಾಡಿಗೆ ಹೋಗುವಾಗ ಮಧ್ಯ ತೀರ್ಥಹಳ್ಳಿಯಲ್ಲಿ ಬಾಳೆಗಾರು ಮಠದಲ್ಲಿ ಒಂದು ಸ್ಟಾಪ್ ಇತ್ತು. ಮಧ್ಯಾಹ್ನ ಊಟಕ್ಕೆ ಅಲ್ಲಿಗೆ ಹೋಗಬೇಕಾಗಿತ್ತು. ಆ ಬಾಳೆಗಾರು ಮಠದ ಸ್ವಾಮಿಗಳು ಮತ್ತು ಬನ್ನಂಜಿಯವರು ಮಾತನಾಡುತ್ತಿದ್ದ ಪರಿ ಮಾತ್ರ ನನಗೆ ಇನ್ನೂ ಅದು ವಿಶೇಷವಾಗಿ ಕಾಣುತ್ತೆ. ಅಲ್ಲಿ ಕೂತು ಮಾತಾಡಿದರು, ಈ ಕಡೆ ಕೂತು ಮಾತಾಡಿದರು, ಕಡೆಗೆ ನೋಡಿದರೆ ಬಾಗಿಲು ಬಿಡದಲ್ಲಿ ಕೂತು ಮಾತಾಡ್ತಾ ಇದ್ದಾರೆ ಇಬ್ಬರು. ಆಮೇಲೆ ಚಿಟ್ಟೆ ಮೇಲೆ ಕೂತು ಮಾತಾಡ್ತಾರೆ. ಆಮೇಲೆ ಕಡೆಗೆ ಈ ಕಡೆ ಬರ್ತಾರೆ, ಮತ್ತು ವಾಪಸ್ ಹೋಗೋಗಳು ಕೂಡ ಬಾಳೆಗಾರು ಮಠಕ್ಕೆ ಭೇಟಿ ಕೊಡ್ತಿದ್ರು. ಅವರಿಬ್ಬರು ಮಾತಾಡುವಾಗ ನಾವೆಲ್ಲ ದೂರದಲ್ಲಿ ಪ್ರೇಕ್ಷಕರಾಗಿ ಕೂತು ಕೇಳ್ತಾ ಇದ್ವಿ. ಹಾಗೆ ಬಂದರು. ನಮ್ಮಲ್ಲಿ ಆ ಉಪನ್ಯಾಸ ಮಾಲಿಕೆ ಪ್ರಾರಂಭ ಆಯಿತು. ಬಂಧುಗಳೇ, ಒಂದು ವಿಶೇಷವಾದ ಅನುಭವ ಅಂದರೆ 3ನೇ ದಿವಸದ ಉಪನ್ಯಾಸ ನಡೀತಾ ಇದೆ. ಅವರ ಉಪನ್ಯಾಸ ಮಾಲಿಕೆಗೆ ನಾನು ಮೊದಲು ಅಧ್ಯಾತ್ಮದ ಉಪನ್ಯಾಸ ಆದ್ದರಿಂದ ಜನ ಸೇರ್ತಾರೋ ಇಲ್ಲೋ ಅಂತ ಒಂದು ಅಳುಕಿತ್ತು. ನಾನು ಬನ್ನಂಜಿಯವರಲ್ಲಿ ಕೇಳಿದೆ, ಸ್ವಾಮಿ ನೀವು ಉಪನ್ಯಾಸ ಮಾಡುವಾಗ ವೇದಿಕೆ ಮೇಲೆ ನಾನು ಆ ದಿನದ ಅತಿಥಿಗಳು ಅಂತ ಒಬ್ಬರನ್ನು ಕರೀತೇನೆ, ಜೊತೆಗೆ ನಿಮ್ಮ ಆಚೆ ಈಚೆ ಒಂದು 15-30 ಮಕ್ಕಳನ್ನು ವೇದಿಕೆ ಮೇಲೆ ಕೂರಿಸ್ತೇನೆ, ಆಗ್ಬೋದಾ ಅಂತ. ಯಾಕೆ ಅಂದರು. ಇಲ್ಲ, ಅವರೆಲ್ಲ ಭಗವದ್ಗೀತೆ 15ನೇ ಅಧ್ಯಾಯ ಕಲಿತಾ ಇದ್ದಾರೆ, ನಿಮ್ಮ ಸಮ್ಮುಖದಲ್ಲಿ ಕೂತ್ಕೊಂಡು ಆಲಿಸಲಿ ಅಂತ. ಆದರೆ ನನ್ನ ಸ್ವಾರ್ಥ ಏನಿತ್ತಂದರೆ 30 ಮಕ್ಕಳು ವೇದಿಕೆಯಲ್ಲಿ ಕೂತ್ರೆ 60 ಪೇರೆಂಟ್ಸ್ ಅಂತೂ ಬಂದೇ ಬರ್ತಾರೆ. ಅದಕ್ಕಾಗಿ ಆ ಉದ್ದೇಶದಿಂದ ನಂದಿತ್ತು. ಹಾಗೆ ಬನ್ನಂಜಿಯವರು ಹೇಳಿದರು, ಅವರು ಉಪನ್ಯಾಸ ಮುಗಿದ ಮೇಲೆ ಹಾಗೆ ಹೋಗ್ತಾರ ಮಕ್ಕಳು ಅಂದರು. ಮತ್ತೆಂಥದ್ದಂದೆ, ಅವ್ರಿಗೆ ಏನಾದರೂ ಮಿಠಾಯಿ ಕೊಡಬೇಡವಾ ಅಂದರು. ಆಯಿತು ಸ್ವಾಮಿ ಅಂತ ಅವರಿಗೆ ಅದಕ್ಕೆ ಈ ಚಿಕ್ಕ ಮಿಠಾಯಿಗಳನ್ನು ತಂದು ನಾವು ವ್ಯವಸ್ಥೆ ಮಾಡ್ತಿದ್ದು. ಪ್ರತಿ ದಿವಸ
ಉಪನ್ಯಾಸ ಮುಗಿದ್ಮೇಲೆ ಆ ಎಲ್ಲ ಮಕ್ಕಳನ್ನು ಹತ್ತಿರ ಕರೆದು ಪ್ರೀತಿಯಿಂದಲೇ ಕಳಿಸ್ತಿದ್ರು. ಎಷ್ಟರ ಮಟ್ಟಿಗೆ ಕೇಳಿದ್ರೆ ಬನ್ನಂಜಿಯವರು ಉಪನ್ಯಾಸ ಮಾಡುವಾಗ ಕೂತಿರೋ ಚಿಕ್ಕ ಮಕ್ಕಳು ಕೆಲವರು ನಿದ್ದೆಗೂ ಕೂಡ ಹೋಗ್ತಿದ್ರು. ಅವರು ಬೇಸರ ಮಾಡ್ತಿರಲಿಲ್ಲ, ನಗುತ್ತಾ ನಗುತ್ತಾ ಮತ್ತೆ ಅವ್ರನ್ನ ಎಬ್ಬಿಸಿಬಿಟ್ಟು ಹೇಳ್ತಿದ್ರು. 3ನೇ ದಿವಸ ನನ್ನ ಪತ್ನಿ, ನಮ್ಮ ಶಾಲೆಯ ಮುಖ್ಯ ಶಿಕ್ಷಕಿ, ಅವರು ಉಪನ್ಯಾಸಕ್ಕೆ ಸ್ವಾಗತ ಭಾಷಣ ಮಾಡಿ ಅವ್ರ ಉಪನ್ಯಾಸ ಆಗುವಾಗ ವೇದಿಕೆಯಿಂದ ಕೆಳಗೆ ಇಳೀತಾ ಇದ್ದಾಳೆ. ಅವಳ ಕಾಲಿಗೆ ಏನೋ ತಾಗಿದ ಅನುಭವ ಆಯಿತು. ಏನಂತ ನೋಡಿದರೆ ನಾಗರಹಾವು ಮಲಗಿದೆ, ವೇದಿಕೆ ಮೆಟ್ಟಿಲ ಮೇಲೆ ನಾಗರಹಾವು ಮಲಗಿದೆ. ನಾವು ನೋಡ್ತಾನೆ ಇದ್ವಿ. ನಮಗೆ ಎಲ್ಲ ಕಣ್ಣು ಏನಂದರೆ ನಾವು ಕಾರ್ಯಕರ್ತರು ಒಂದು 2-3 ಜನಕ್ಕೆ ಗೊತ್ತಾಗಿದೆ ನಾಗರಹಾವು ಬಂದಿದೆ ಅಂದರೆ ಸಭೆಯಲ್ಲಿ ಗೊಂದಲ ಆಗುತ್ತೆ, ವೇದಿಕೆ ಮೇಲೆ ಮಕ್ಕಳಿದ್ದಾರೆ, ಆದ್ದರಿಂದ ಹಾವಿನ ಚಲನೆ ಯಾವ ಕಡೆ ಅನ್ನೋದ್ರ ಬಗ್ಗೆ ನಾವು ಕೇಂದ್ರೀಕರಿಸಿದ್ವು. ಬಹಳ ವಿಶೇಷ, ನಾಗರ ಹಾವನ್ನು ಕಂಡ್ರೆ ಎಲ್ಲರಿಗೂ ಭಯವಾಗುತ್ತೆ, ಆದರೆ ಆ ಹಾವು ಯಾರನ್ನೂ ಭಯಪಡಿಸಲಿಲ್ಲ. ನಾವು ನೋಡ್ತಾ ಇದ್ದಾಗೆ ಹೋಯಿತು, ವೇದಿಕೆ ಒಂದು ಮೂಲೆಯಲ್ಲಿ ಹೋಗಿ ಸುರುಳಿ ಸುತ್ತಿ ಕೂತ್ಕೊಳ್ತದೆ. ಅವತ್ತು ಕಾರ್ಯಕ್ರಮ ಎಲ್ಲ ಮುಗೀತು, ಎಲ್ಲರಿಗೂ ಹೆಚ್ಚು ಗೊತ್ತಾಗಲಿಲ್ಲ. ನಾನು ಬನ್ನಂಜಿಯವ್ರ ಹತ್ರ ಅಂದೆ, ಇವತ್ತು ವೇದಿಕೆಗೆ ಒಂದು ನಾಗರಹಾವು ಬಂದುಬಿಟ್ಟಿತ್ತು ಅಂತ. ಓಹ್, ಅವನೂ ಬಂದನೋ ಅಂದರು. ಅಂದರೆ ಏನಂತ ಅರ್ಥ ಆಗಲಿಲ್ಲ ನನಗೆ. ಅವ್ರು ಹೇಳಿದ್ರ ಕಡೆಗೆ ಇಲ್ಲಿ ಮಂಗಳೂರಲ್ಲಿ ಅವರು ಭಾಗವತ ಉಪನ್ಯಾಸ ಮಾಡುವಾಗ ಒಂದು ನಾಯಿ ಬರ್ತಿತ್ತಂತೆ. ಆಮೇಲೆ ಅದು ದಿವಸ ಬರ್ತಿತ್ತು ಅಂತ ಆದಾಗ ಅವ್ರಿಗೆ ಬನ್ನಂಜಿಯವರೇ ಸ್ವತಃ ಹೇಳಿದ್ದು, ಆ ನಾಯಿ ಎಲ್ಲಿಂದ ಬರುತ್ತೆ ಅಂತ ನೋಡಿದಾಗ ಅದು 2 ಕಿಲೋಮೀಟ್ರ್ ದೂರದಿಂದ ಬರ್ತಿತ್ತಂತೆ. ಪ್ರತಿ ದಿವಸ 2 ಕಿಲೋಮೀಟ್ರ್ ದೂರದಿಂದ ಬಂದು ಬನ್ನಂಜಿಯವರ ಉಪನ್ಯಾಸಕ್ಕೆ ಕೂರ್ತಿತ್ತು. ಉಡುಪಿಯಲ್ಲಿ ನಾನೊಮ್ಮೆ ಉಪನ್ಯಾಸ ಮಾಡುವಾಗ ಒಂದು ಗೋವು ಬಂದು ಕೂರ್ತಿತ್ತು. ಬೆಂಗಳೂರಿನಲ್ಲಿ ವಾಲ್ಮೀಕಿ ಕಂಡ ಶ್ರೀರಾಮ ಪುಸ್ತಕ ಬಿಡುಗಡೆ ಮಾಡುವಾಗ ಸಾಕ್ಷಾತ್ ಆಂಜನೇಯನೇ ವೇದಿಕೆಗೆ ಬಂದಿದ್ದ. ಈಗ ನಾಗಪ್ಪನ ಪ್ರವೇಶವೂ ಆಯಿತು ಅಂದರು. ಆಶ್ಚರ್ಯ, 7 ದಿವಸದ ಕಾರ್ಯಕ್ರಮ ಅಷ್ಟೂ ದಿವಸ ಬಂದಿದೆ. 7ನೇ ದಿವಸ ಸಮಾರಂಭಕ್ಕೆ ಪೂಜ್ಯ ಮಲ್ಲೇಪುರಂ ವೆಂಕಟೇಶ್ಜಿ ಅವರು ಬಂದಿದ್ದರು, ಸ್ವರ್ಣವಳ್ಳಿ ಶ್ರೀಗಳು ವೇದಿಕೆಯಲ್ಲಿದ್ದರು. ಆವತ್ತು ನಾಗಪ್ಪ ವೇದಿಕೆಗೆ ಬರಲಿಲ್ಲ, ಪಕ್ಕದ ಮರದ ಮೇಲೆ ಕೂತ್ಕೊಂಡು ಇಡೀ ಕಾರ್ಯಕ್ರಮವನ್ನು ವೀಕ್ಷಣೆ ನೋಡಿದ ನಾನು. ಇದೊಂದು ಬಹಳ ವಿಶೇಷವಾದಂಥ ಒಂದು ಅನುಭವ ನನ್ನಲ್ಲಿ ಆಗಿರ್ತಕ್ಕಂಥದ್ದು. ಹಾಗೆ ಅವರು ಹೇಳುವಾಗ ಈಗಲೂ ಹೇಳಿದರು, ಆರಂಭದಲ್ಲಿ ಯಕ್ಷಗಾನ ಮಾಡುವಾಗ ನರಹರಿ ತೀರ್ಥರನ್ನು ನೆನಪಿಸ್ಕೊಂಡ್ರು. ಮಧ್ವಾಚಾರ್ಯರ ಬಗ್ಗೆ ನನಗೆ ಅವರು ನಮ್ಗೆ ಹೋಗುವಾಗ ಈ ಜಿಜ್ಞಾಸೆಗಳೆಲ್ಲ ಬರ್ತಾ ಇರುವಾಗ ಯಕ್ಷಗಾನದ ಬಗ್ಗೆ ಅವರು ಹೇಳಿದರು, ಸದಾನಂದರೆ ಯಕ್ಷಗಾನ ಅನ್ನೋದು ಉಡುಪಿಯಲ್ಲಿ ಪ್ರಾರಂಭ ಆಗಿದ್ದದು. ಅದನ್ನು ಪ್ರಾರಂಭ ಮಾಡಿದ್ದು ಮಧ್ವಾಚಾರ್ಯರ ನೇರ ಶಿಷ್ಯರಾದಂಥ ನರಹರಿ ತೀರ್ಥರು. ಅವರು ಗಜಪತಿ ಆಸ್ಥಾನದಲ್ಲಿದ್ದರು. ಅವರು ಭಾರತದ ವಿವಿಧ ಕಲೆಗಳನ್ನು ಬಲ್ಲವರಾಗಿದ್ದರು. ಭಾಗವತವನ್ನು, ಅದರಲ್ಲಿ ದಶಾವತಾರವನ್ನು ಜನರ ಮನಸ್ಸಿಗೆ ತಲುಪಿಸೋದಕ್ಕಾಗಿ ಯಕ್ಷಗಾನವನ್ನು ಮಾಡಿದರು. ಉಡುಪಿಯಿಂದ ಆ ಕಡೆ ತೆಂಕು, ಈ ಕಡೆ ಬಡಗು, ಆದ್ದರಿಂದ ಉಡುಪಿಯೇ ಯಕ್ಷಗಾನದ ಕೇಂದ್ರ ಅಂದರು. ಆಗ ನಾನವರಲ್ಲಿ ಅಂದೆ, ಯಕ್ಷಗಾನದಲ್ಲಿ ಅನೇಕ ಪ್ರಸಂಗಗಳು ಬಂದಿದೆ, ಆಚಾರ್ಯ ತ್ರಯರಲ್ಲೂ ಶಂಕರರ ಬಗ್ಗೆ ಪ್ರಸಂಗ ಬಂದಿದೆ, ಆಚಾರ್ಯ ಮಧ್ವರ ಬಗ್ಗೆನೇ ಇಲ್ವಲ್ಲ ಅಂದರು. ಬರೀರಿ ಅಂದರು. ನೀವೇ ಬರೀರಿ, ನಾನು ಸಾಹಿತ್ಯ ಕೊಡ್ತೇನೆ ಅಂದರು. ಅವರ ಮನೆಗೆ ಕರೆಸಿ ಕೃಷ್ಣನ ಉಡುಪಿ, ಮಧ್ವರ ಬದುಕು ಬರೆಹ 2 ಪುಸ್ತಕಗಳನ್ನು ಕೊಟ್ಟು, ಕಥಾರೂಪ ಹೀಗೆ ಇರಬೇಕು, ಎಲ್ಲಿಯೂ ಕೂಡ ಕಥಾರಂಜನೆಗಾಗಿ ನೀವು ಸುಳ್ಳನ್ನು ಅತಿರಂಜನೆಯನ್ನು ಮಾಡಬೇಕಾಗಿಲ್ಲ, ಎಲ್ಲೂ ಸತ್ಯಕ್ಕೆ ಅಪಚಾರವಾಗದಿದ್ದ ಕಥೆ ಬರೀರಿ ಅಂತ ಹೇಳಿದರು. ಆ ಮಧ್ವಚರಿತ್ರೆ ಪ್ರಸಂಗ ನಾನು ಬರೆಯುವಾಗ ಸುಮಾರು 8-10 ಬಾರಿ ಅವರನ್ನು ಮನೆಗೆ ಹೋಗಿ ಭೇಟಿ ಮಾಡಿದ್ದೇನೆ. ಪದ್ಯಗಳು ರಚನೆ ಆದಂಥ 10-15 ಪದ್ಯ ಆದ ಕೂಡಲೇ ಹೋಗಿ ತೋರಿಸಿ ಅವರಿಗೆ ಹೇಳ್ತಿದ್ದೆ. ಒಂದು ಬಾರಿ ಮಧ್ವರು ಕೃಷ್ಣನನ್ನು ಕೊಂಡಾಡಿದ ಸನ್ನಿವೇಶಗಳನ್ನು ಅವರು ಸಂಸ್ಕೃತ ಸಾಹಿತ್ಯವನ್ನು ಅನುವಾದ ಮಾಡಿ ತೋರಿಸಿದರು. ಇದರಂತೆ ಪದ್ಯ ಬರೀರಿ ಅಂತ. ಆ ಪದ್ಯವನ್ನು ಬರೆದೆ ಅವ್ರ ಮನೆಗೆ ಹೋಗಿ ಬೆಳಗ್ಗೆ ಅಂಬಲ್ಪಾಡಿಯಲ್ಲಿ ಅವ್ರ ಮನೆಯಲ್ಲಿ ಅವರು ಕುರ್ಚಿಯಲ್ಲಿ ಕೂತಿದ್ದಾರೆ, ನಾನು ಕೆಳಗೆ ಕೂತ್ಕೊಂಡು ಓದಿ ಹೇಳ್ತಾ ಇದ್ದೇನೆ. ಆ ಪದ್ಯಗಳು ಓದಿದಾಗ ಅವ್ರು ಹೇಳಿದರು, ಇದನ್ನು ಸ್ವಲ್ಪ ಭಾಗವತಿಕೆಯಲ್ಲಿ ಹಾಡ್ಬೋದು. ಇಲ್ಲ ಗುರುಗಳೇ, ನನಗೆ ಭಾಗವತಿಕೆ ಇಲ್ಲ, ಬಂದಂಗೆ ಹಾಡಿ ಎಂದರು. ನಾನು ಅದನ್ನು ನನ್ನದೇ ಅದ್ದಾಟಿಯಲ್ಲಿ ಹಾಡ್ತಾ ಇದ್ದೇನೆ. ಆವತ್ತೂ ಕೂಡ ಬನ್ನಂಜಿಯವರ ಕಣ್ಣಂಚಿನಲ್ಲಿ ನೀರಿಳಿತಾ ಇತ್ತು. ಅಂದರೆ ಮಧ್ವರ ಬಗ್ಗೆ ಮತ್ತು ಕೃಷ್ಣನ ಬಗ್ಗೆ ಅವರು ಯಾವುದೋ ಒಂದು ವಿಶೇಷವಾದಂಥ ಅನುಭೂತಿಯನ್ನು ಗಳಿಸ್ಕೊಂಡಿದ್ರು ಅನ್ನೋದು ಸ್ಪಷ್ಟವಾಗುತ್ತೆ. ಹೀಗೆ ಅವರು ನರಹರಿ ಯತಿಗಳ ಬಗ್ಗೆ ಹೇಳಿ ಯಕ್ಷಗಾನದ ಬಗ್ಗೆ ಹೇಳಿದಾಗ ನಾನು ಬರೆದೆ. ಆಮೇಲೆ ಬರೆದಾಗ ನನಗೊಂದು ಅಪೇಕ್ಷೆ ಏನಿತ್ತಂದರೆ, ಈ ಪುಸ್ತಕಕ್ಕೆ ಬನ್ನಂಜಿಯವರು ಮುನ್ನುಡಿ ಬರೆದಾರು ಅಂತ ನನ್ನ ಅಪೇಕ್ಷೆ ಅದು. ಆದರೆ ಅವರು ಕೆಲವು ವಿಚಾರದಲ್ಲಿ ಭಾಳ ವಿಶೇಷ. ಇದೇ ಸತ್ಯನಾರಾಯಣ ಭಟ್ರ ದಶಮಾನೋತ್ಸವ ಸಂಕಲನದ ದಶಮಾನೋತ್ಸವ ಸಂದರ್ಭದಲ್ಲಿ ಎಲ್ಲ ಗಣ್ಯರಿಗೆ ಪದ್ಯದ ಮೂಲಕ ಅವರಿಗೆ ನಮನಗಳನ್ನು ಸಲ್ಲಿಸಬೇಕು ಅಂತಾಗಿತ್ತು. ಅದಕ್ಕೆ ನಾನು ಮತ್ತು ಅಂಬಾತನೆಯ ಮುದ್ರಾಡಿಯವರು ಹೆಚ್ಚು ಪದ್ಯಗಳನ್ನು ಬರೆದಿದ್ದಾರೆ, ನಾನು ಕೆಲವು ಬರೆದಿದ್ದೆ. ಅಂಬಾತನೆಯ ಮುದ್ರಾಡಿಯವರಿಗೂ ಕೂಡ ಅವತ್ತು ಸನ್ಮಾನ ಇತ್ತು. ಅವರು ಒಬ್ಬಳಿಗೆ ಅಪೇಕ್ಷೆ ಏನಿತ್ತಂದರೆ, ನನ್ನ ಪದ್ಯವನ್ನು ಬನ್ನಂಜಿಯವರು ಬರೆದಾರು ಅಂತ. ಕಾರ್ಯಕ್ರಮದ ಎಲ್ಲ ತಯಾರಿಯಾಗಿದೆ, ಕಡೆಯ ದಿವಸದ ಸಮಾರೋಪ ಕಾರ್ಯಕ್ರಮದಲ್ಲಿ ಸನ್ಮಾನ ಇದೆ. ಹಿಂದಿನ ದಿವಸದವರೆಗೂ ಎಲ್ಲ ಪದ್ಯಗಳು ಆಗಿದೆ, ಅಂಬಾತನೆಯರ ಪದ್ಯ ಒಂದು ಆಗಲಿಲ್ಲ. ಹಾಗೆ ಯಾರು ಬರೆಯೋದು? ಬನ್ನಂಜಿಯವ್ರ ಜೊತೆಗೆ ಇದ್ದಾರೆ ಅಂಬಾತನೆಯವರು ಇವ್ರ ಮನೆಯಲ್ಲಿ. ಆದರೂ ಅವ್ರು ಹೇಳಲಿಲ್ಲ, ನನ್ನ ಪದ್ಯ ನೀವು ಬರೀತೀರಾ ಅಂತ ಅಂಬಾತನೆಯರು ಹೇಳಲಿಲ್ಲ.
ಕಡೆಗೆ ಮಾರನೇ ದಿವಸ ಕಾರ್ಯಕ್ರಮ ಸತ್ಯಣ್ಣವ್ರು ಹೇಳಿದರು, ಈಗ ಬನ್ನಂಜಿ ಅವ್ರ ಹತ್ರ ಒಂದು ಪ್ರಸ್ತಾಪ ಇಡಬೇಕು ಸದಾನಂದ, ನೀನೇ ಕೇಳು ಅಂದರು. ವೇದಿಕೆಯಿಂದ ಉಪನ್ಯಾಸ ಮುಗಿಸಿ ಇಳಿದು ಬರುವಾಗ ನಾನು ಹೋಗಿ ಕೈ ಮುಗಿದು ನಿಂತ್ಕೊಂಡೆ. ಏನು ಅಂದರು, ಈಗ ನಾಳೆ ಸಮಾರೋಪ ಕಾರ್ಯಕ್ರಮ ಅಂದೆ. ಸಿದ್ಧತೆ ಎಲ್ಲ ಆಗಿದೆ ಅಂದ್ರೆ, ಆಗಿದೆ ಗುರುಗಳೇ, ಎಲ್ಲದೂ ಆಗಿದೆ, ಅಂಬಾತನೆಯರ ಬಗ್ಗೆ ಮಾತ್ರ ಒಂದು ಪದ್ಯ ಆಗಿಲ್ಲ ಅಂದೆ. ಯಾಕೆ ಮಾಡಿ ಅಂದರು. ಗುರುಗಳೇ, ನೀವು ಬರೆದಿದ್ರೆ ಒಳ್ಳೆಯದಿತ್ತು, ಅಂಬಾತನೆಯರ ಮೇಲೆ ನೀವು ಪದ್ಯ ಬರೀತೀರಾ ಅಂತ ಸ್ವಲ್ಪ ಸವಿನಯದಲ್ಲಿ ಪ್ರಾರ್ಥಿಸಿದೆ. ದುರಿಸಿ ನನ್ನನ್ನು ನೋಡಿದರು, ಕಣ್ಣು ದೊಡ್ಡ ಬಿಟ್ಟು, ನಾನು ಕೃಷ್ಣನನ್ನಲ್ಲದೆ ಅನ್ಯರನ್ನು ಸ್ತುತಿಸೋದಿಲ್ಲ ಅಂದ್ಬಿಟ್ಟು ಮುಗಿದೋಯ್ತಲ್ಲ. ಅವತ್ತೇ ರಾತ್ರಿ ಬೇರೆ ಪದ್ಯ ಬರೆದು ನಾವು ಅವ್ರಿಗೆ ಮಾಡಿದ್ವಿ. ಹಾಗೆ ನಮ್ಮಲ್ಲಿ ಉಪನ್ಯಾಸಕ್ಕೆ ಬರುವಾಗ ಅನೇಕರು ಅವ್ರು ಕೆಳಗೆ ಇಳಿದು ಬರುವಾಗ ಕೇಳ್ತಿದ್ರು, ನಮಸ್ಕಾರ ಮಾಡಿಬಿಟ್ಟು, ಗುರುಗಳೇ ನಾಳೆ ನಮ್ಮ ಮನೆಗೆ ಊಟಕ್ಕೆ ಬರ್ಬೋದು, ನಮ್ಮ ಮನೆಗೆ ಬರ್ಬೋದು. ಯಾಕೆ ಊಟಕ್ಕೆ? ನಾನೇನು ಸ್ವಾಮಿ ಅಲ್ಲ ಮಠದ, ಒಂದೊಂದು ದಿವಸ ಒಬ್ಬರ ಮನೆಯಲ್ಲಿ ಭಿಕ್ಷೆ ಮಾಡೋಕ್ಕೆ ಅಂತ ಖಡಾಕ್ಕಾಗಿ ಹೇಳಿಬಿಡ್ತಿದ್ರು. ಯಾರ ಮನೆಗೆ, ಸೌಮ್ಯವ್ರ ಮನೆಯಲ್ಲಿ ಮಾತ್ರ ಅವರು ಇರ್ತಿದ್ದುದು, ಅಲ್ಲೇ ಇರ್ತಿದ್ದು. ಹಾಗೆ ನಮ್ಮ ಶಾಲೆಯಲ್ಲಿ ಅನೇಕ ಸಂದರ್ಭಗಳಲ್ಲಿ ನನಗೆ ಅನೇಕ ಸಮಸ್ಯೆಗಳು ಬರ್ತಿತ್ತು, ಅದನ್ನು ನಾನು ಅವರಲ್ಲಿ ಹೇಳಿರಲಿಲ್ಲ. ಆದರೆ ಅವರೇ ನಮ್ಮಲ್ಲಿ ಸಪ್ತಾಹಕ್ಕೆ ಬಂದಾಗ ಒಂದು ದಿವಸ ಯಾಕೋ 1 ಗಂಟೆ 2 ಗಂಟೆ ಮುಂಚೆನೇ ಬಂದಿದ್ದರು. ಅವರು ಬಂದವರು ಅಲ್ಲಿ ಇಲ್ಲಿ ನಿಂತ್ಕೊಳ್ತಿದ್ರು, ಒಂದು ಕಡೆ ಕುರ್ಚಿ ಹಾಕಿ ಕೂರ್ತಿದ್ರು, ಏನೋ ಸುಮ್ಮನೆ ಅವರಷ್ಟಕ್ಕೆ ಅಂದ್ಕೊಳ್ತಿದ್ರು. ಹಾಗೆ ನನ್ನ ಹತ್ರ ಬಂದು, ಸದಾನಂದ, ಕೆಲವರು ಒಳ್ಳೆ ಕೆಲಸವನ್ನು ಸಹಿಸೋದಿಲ್ಲ ಅಂದರು. ಏನಕ್ಕೆ ಅಂತ ನನಗೆ ಗೊಂದಲಾಯಿತು. ಹಾಗಂದರು, ನೋಡಿ, ಒಳ್ಳೆ ಕೆಲಸವನ್ನು ಸಹಿಸದೆ ಅವರಿಗೆ ಏನು ಉಪದ್ರ ಕೊಡ್ಬೋದೋ ಕೊಡ್ತಾರೆ ಅಂದರು. ಆಗ ನನಗೆ ಕಣ್ಣೀರು ಬಂತು. ಯಾಕೆ, ನಾನು ತುಂಬ ಕಷ್ಟದಲ್ಲಿದ್ದೆ. ನನ್ನ ಮಗನ 2 ಕಿಡ್ನಿಗಳು ಕೂಡ ಫೇಲ್ ಆಗಿತ್ತು, ಅವನು ಡಯಾಲಿಸಿಸಲ್ಲಿದ್ದ, ತುಂಬ ತೊಂದರೆಗಳು ಬರ್ತಿತ್ತು. ನಾನು ಅವಾಗ ನನಗೆ ಕಣ್ಣಲ್ಲಿ ಹೌದು ಗುರುಗಳೇ, ತುಂಬ ತೊಂದರೆಯಲ್ಲಿದ್ದೀನಿ ಅಂತ. ಏನು ಮಾಡಬೇಕು ಗುರುಗಳೇ ಅಂತ ನಾನು ಕೇಳಿದೆ. ಅದಕ್ಕೆ ಹೇಳಿದರು, ಇದೇ ಪ್ರತ್ಯಂಗಿರ ಅಂತ ಇದೆ, ಮೆಣಸಿನ್ಕಾಯಿ ಹೋಮ ಎಲ್ಲ ಮಾಡ್ತಾರೆ, ಮಾಡಬೇಡಿ. ಆತ್ಮರಕ್ಷಣೆಗಾಗಿ ಚಾಕು ಇಟ್ಟರು ಕೂಡ ಹಿಂಸೆಯನ್ನು ಪೋಷಣೆ ಮಾಡ್ದಂಗೆ ಆಗುತ್ತೆ. ಮತ್ತೇನು ಮಾಡಿ, ವಿಷ್ಣು ಸಹಸ್ರನಾಮ ಮಾಡಿ, ನರಸಿಂಹ ಅಷ್ಟೋತ್ತರ ಮಾಡಿ, ಸಾಕು, ನಿಮ್ಮ ಎಲ್ಲ ಸಂಕಷ್ಟವನ್ನು ಅವನು ಪರಿಹಾರ ಮಾಡ್ತಾನೆ ಅಂತ ಬನ್ನಂಜಿ ಅವರು ಹೇಳಿದರು. ಅದೇ ಪ್ರಕಾರ ನನಗೆ ಅದನ್ನೇ ಅನುಷ್ಠಾನ ಮಾಡ್ತಾ ಬಂದೆ. ಅದರಿಂದಾಗಿ ನನಗೆ ಭಗವಂತ ಎಲ್ಲ ದಾರಿಯನ್ನು ಬಿಡಿಸಿದ್ದಾನೆ, ತುಂಬ ಒಳ್ಳೆಯದಾಗಿದೆ. ಹಾಗೆಯೇ ಅವರು 2012 ನಮ್ಮ ಸಾಗರ ತಾಲೂಕಿಗೆ ಬಂದಿರೋ ಕಡೆ ಇರಬೇಕು. ಸತ್ಯನಾರಾಯಣ ಭಟ್ರು ಉಪನ್ಯಾಸ ಮಾಡಲಿಕ್ಕೆ 10-12 ದಿವಸ ಉಳಿದು ಉಪನ್ಯಾಸವನ್ನು ಮಾಡ್ತಾಯಿದ್ರು. 2012ರಲ್ಲಿ ನಮ್ಮ ಶಾಲೆಗೆ ಸಪ್ತಾಹ ಮಾಡಿದರು, ಸಂಕಲನದ ಸಪ್ತಾಹ ಮಾಡಿದರು. ಆಮೇಲೆ ಅವರ 80ನೇ ವರ್ಷದ ಕಾರ್ಯಕ್ರಮಕ್ಕೆ ಸಾಗರದ ಶಂಕರ ಮಠದಲ್ಲಿ ಅವರನ್ನು ನಾವು 80ರ ಸಂಭ್ರಮ ಸನ್ಮಾನಿಸಿದ್ದೆವು. ಆವತ್ತು ಅವರು ಉಪನ್ಯಾಸ ಹೆಚ್ಚು ಮಾಡಲಿಲ್ಲ, ಸನ್ಮಾನವನ್ನು ಸ್ವೀಕರಿಸಿ ಎಲ್ಲರ ಪ್ರೀತಿಯನ್ನು ಸ್ವೀಕರಿಸಿ ಹೋಗಿದ್ದಾರೆ. ನನ್ನ ಸಮಯ ಮುಗಿದಿದೆ. ದಯಮಾಡಿ ಈ ಮಹತ್ತರವಾದ ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ಇಲ್ಲಿರುವಂಥ ಎಲ್ಲ ಗಣ್ಯರಿಗೂ, ವಿಶೇಷವಾಗಿ ವೀಣಕ್ಕಂಗೂ ನಮಸ್ಕಾರ ಮಾಡ್ತಾ, ನನ್ನ ಮಾತಿನಲ್ಲಿ ಏನಾದರೂ ತಪ್ಪಿದರೆ ಹಂಸಕ್ಷಣನಾದಂತೆ ಕ್ಷಮಿಸಿ ಅಂತ ಕೇಳಿ ಮುಗಿಸ್ತೇನೆ. ಹಿರಿಯರಲ್ಲಿ ಕ್ಷಮೆಯನ್ನು ಯಾಚಿಸ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ರಂಗಶಾಹಿಯನ್ನು, ಅಂತರಂಗಶಾಹಿಯನ್ನು ಇಬ್ಬರನ್ನೂ ಕುರಿತು ಮಾತನಾಡಿ ಮನೋಜ್ಞವಾಗಿ ನಮ್ಮೆಲ್ಲರ ಮನವನ್ನು ರಾಮಮಯವಾಗಿಸಿದ್ದಾರೆ, ಹರಿಮಯವಾಗಿಸಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ.